श्रीमत्पयोनिधिनिकेतनचक्रपाणे भोगेन्द्रभोगमणिरञ्जितपुण्यमूर्ते योगीश शाश्वतशरण्यभवाग्दिपोत लक्ष्मीनृसिंह मम देहि करावलम्बम्. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಹೊರಕೇರಿ ದೇವರಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರವು ಸುಮಾರು 60,000 ಚದುರಡಿಯ ವಿಸ್ತಾರದಲ್ಲಿ ಭವ್ಯ ಸುಂದರವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಕಂಗೊಳಿಸುತ್ತದೆ. ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ 12 ವರ್ಷಕ್ಕೊಮ್ಮೆ ಗುಂಡಿನ ಸೇವೆ ಮತ್ತು ಅನ್ನದ ಕೋಟೆ ಮಹೋತ್ಸವಗಳನ್ನು ಬಹಳ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಷ್ಣಾಚಲ ಬೆಟ್ಟದಲ್ಲಿ ನಡೆಯುವ ಗುಂಡಿನ ಸೇವೆ ಕಾರ್ಯಕ್ರಮಕ್ಕೆ ಹೊರಡಲು ಸಿದ್ಧವಾಗುತ್ತಿರುವುದು. ಶ್ರೀಸ್ವಾಮಿಯ ಪೂಜೆ ಮಂಗಳಾರತಿಯನ್ನು ಸಲ್ಲಿಸಿಕೊಂಡು ಉತ್ಸವ ಮೂರ್ತಿಯೊಂದಿಗೆ ಭಾರಿ ಮೆರವಣಿಗೆಯೊಂದಿಗೆ ದೇವಸ್ಥಾನದ ಒಳಭಾಗದಿಂದ ಬರುತ್ತಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೈಕುಂಠ ಮಂಟಪಕ್ಕೆ ತೆರಳಿ ವಿವಿಧ ಗ್ರಾಮಗಳಿಂದ ಬಂದಿರುವ ದೇವರುಗಳನ್ನು ಭೇಟಿ ಮಾಡಿ ನಾಗರಹಾವು ಕಟ್ಟೆಯ ಬಳಿ ಪೂಜೆಯನ್ನು ಸಲ್ಲಿಸಿಕೊಂಡು ಕೃಷ್ಣಾಚಲ ಬೆಟ್ಟಕ್ಕೆ ತೆರಳುತ್ತಿರುವುದು. ಸ್ವಾಮಿಯು ಅಪ್ಪಣೆ ಕೊಟ್ಟಂತೆ 12 ವರ್ಷಗಳಿಗೊಮ್ಮೆ ಈ ಮಹೋತ್ಸವವನ್ನು ನೆರವೇರಿಸುವ ಈ ಪದ್ಧತಿಯು ನಮ್ಮ ಪೂರ್ವಜರಿಂದ ಭಕ್ತಿಪೂರ್ಣವಾಗಿ ಸಾಗಿ ಬಂದಿದೆ. ಹೊರಕೆರೆ ದೇವರಪುರದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಕೃಷ್ಣಾಚಲ ಬೆಟ್ಟದಲ್ಲಿ ನಡೆಯುವ ಶ್ರೀ ಸ್ವಾಮಿಯ ಗುಂಡಿನ ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಲವಾರು ಭಕ್ತರು ಆಗಮಿಸಿದ್ದರು. ವಿವಿಧ ಗ್ರಾಮಗಳ ಗ್ರಾಮ ದೇವಾನುದೇವತೆಗಳ ಜೊತೆಯಲ್ಲಿ ಸಾವಿರಾರು ಭಕ್ತರು ಗ್ರಾಮ ಮುಖಂಡರು ಆಗಮಿಸಿದ್ದರು. ಸುಮಾರು 60 ದೇವರುಗಳು ವೈಕುಂಠ ಮಂಟಪದಲ್ಲಿ ಆಸೀನರಾಗಿದ್ದವು. ಈ ವೈಕುಂಠ ಮಂಟಪದಲ್ಲಿ ಕಣಿವೆ ಜೋಗಿಹಳ್ಳಿ ಚಿತ್ರಲಿಂಗೇಶ್ವರ, ತಾಳ್ಯದ ಆಂಜನೇಯ ಸ್ವಾಮಿ, ಮದ್ದೇರು ಹನುಮಂತ ದೇವರು, ಗೊಡಬನಹಾಳ್ ಕರಿಯಮ್ಮ, ತೇಕಲವಟ್ಟಿ ಕಾಟಲಿಂಗೇಶ್ವರ, ದೊಡ್ಡಕಿಟ್ಟದಹಳ್ಳಿ ಆಂಜನೇಯ, ಗಿಲ್ಕೇನಹಳ್ಳಿ ರಂಗಸ್ವಾಮಿ, ದೊಡ್ಡಘಟ್ಟದ ಶ್ರೀರಾಮದೇವರು, ದುಗ್ಗಾವರದ ಕೋಟೆಕಲ್ಲು ರಂಗನಾಥಸ್ವಾಮಿ, ಶಿರಾಪನಹಳ್ಳಿ ಆಂಜನೇಯ, ಲೋಕ್ದಾಳ್ ರಂಗನಾಥಸ್ವಾಮಿ, ಗರಗದ ನರಸಿಂಹದೇವರು, ನಗರಘಟ್ಟದ ಕರಿಯಮ್ಮ, ಪಂಪಾಪುರದ ಕರಿಯಮ್ಮ, ತೇಕಲವಟ್ಟಿ ಗೊಲ್ಲರಹಟ್ಟಿಯ ಪಾತಲಿಂಗೇಶ್ವರ, ಹೀಗೆ ನಂದನಹೊಸೂರು, ಕಸವನಹಳ್ಳಿ, ನೆಲ್ಲಿಕಟ್ಟೆ, ಉಪ್ಪೆರಿಗೆನಹಳ್ಳಿ, ಗೂಳಿಹೊಸಳ್ಳಿ, ಕುಮ್ಮಿನಘಟ್ಟದ ಹಲವಾರು ಗ್ರಾಮಗಳಿಂದ ದೇವಾನುದೇವತೆಗಳು ಆಗಮಿಸಿದ್ದವು. ಶ್ರೀ ಸ್ವಾಮಿಯು ತನ್ನ ಸೇವೆಗೆ ಆರಿಸಿಕೊಂಡ ದಾಸಯ್ಯನನ್ನು ಪಟ್ಟದ ದಾಸಯ್ಯ, ಗುಂಡಿನ ದಾಸಯ್ಯ ಎಂದು ಕರೆಯುವುದುಂಟು. ಈ ಗುಂಡಿನ ದಾಸಯ್ಯನು ಹಿಂದಿನ 7 ದಿನಗಳ ಕಾಲ ಉಪವಾಸವಿರುತ್ತಾನೆ. ಗ್ರಾಮ ದೇವತೆ ಕರಿಯಮ್ಮ, ತಾಳ್ಯದ ಆಂಜನೇಯ ಸ್ವಾಮಿ, ಮದ್ದೇರು ಸೇಜಿ, ಹನುಮಂತ ದೇವರು, ಗರಗದ ನರಸಿಂಹದೇವರು, ಕುಮ್ಮಿನಘಟ್ಟದ ಗುಡ್ಡದ ತಿಮ್ಮಪ್ಪ ಮತ್ತು ಪಂಚಮುತ್ತೇದೆಯರು ಕಳಸದೊಂದಿಗೆ ದಾಸಯ್ಯನಿಗೆ ಕೊಟ್ಟಿರುವ ಜಹಗೀರು ಜಮೀನಿನಲ್ಲಿರುವ ಹಿಂದಿನ ಸಮಾಧಿ ಸ್ಮಾರಕಗಳ ಹತ್ತಿರ ಹೋಗಿ ಪೂಜೆ ಆಗುತ್ತಿದ್ದಂತೆಯೇ ದಾಸಯ್ಯನ ಪವಾಡ ಬೀಳುತ್ತದೆ. ಆಗ ಈತನಿಗೆ ಪ್ರಜ್ಞೆಯೇ ಇರುವುದಿಲ್ಲ. ಈತನನ್ನು ತೋಳುಗೈಯಲ್ಲಿಯೇ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಶ್ರೀಪಾದ ಸನ್ನಿಧಿ ಹತ್ತಿರ ಇಡುತ್ತಾರೆ. ಇಹಲೋಕವಾಸಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಪುನಃ ಇಹದ ಭೂಮಿಗೆ ಧರ್ಮೋದ್ಧಾರಕ್ಕಾಗಿ ಇಹಲೋಕವಾಸಿಯನ್ನಾಗಿ ಮಾಡುವ ದೈವೀ ಶಕ್ತಿಯ ದಿವ್ಯ ಪವಾಡವೇ ಗುಂಡಿನ ಸೇವೆ. ಈ ದಿನ ಗುಂಡುಗಳನ್ನು ಹಿಡಿಯುವವರು ಚಿನ್ಗಾಳೆ ವಂಶದ ದಾಸಯ್ಯಗಳು. ಇವರು ಮೂವರು ಒಂದೇ ಹೆಸರಿನವರಾಗಿರುತ್ತಾರೆ. ಚಮ್ಮಟಿಕೆಯಿಂದ ಹೊಡೆಯುವವರು ಗುಂಡಿನ ದಾಸಯ್ಯ ವಂಶಜರ ದಾಸಯ್ಯಗಳು. ಇವರೆಲ್ಲರೂ ಆ ದಿನ ಉಪವಾಸವಿದ್ದು ನೇಮದಿಂದಿರುತ್ತಾರೆ.
12 ವರ್ಷಗಳಿಗೊಮ್ಮೆ ಜರುಗುವ ಈ ಸಹಸ್ರಮಾನದ ಮೊದಲ ಗುಂಡಿನ ಸೇವೆಯ ಪುಣ್ಯ ಕ್ಷಣವನ್ನು ವೀಕ್ಷಿಸಲು ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತಾದಿಗಳು ನೆರೆದಿದ್ದು, ಈ ಪುಟ್ಟ ಬೆಟ್ಟದ ಮುಂದೆ ಸೇರಿರುವ ಭಕ್ತಗಣ ಗುಂಡಿನ ಸೇವೆಯ ಕ್ಷಣಗಳಿಗಾಗಿ ಕಾತುರದಿಂದ ಕಾಯುವ ದೃಶ್ಯಗಳು ಎಂಥವರಿಗಾದರೂ ಭಕ್ತಿ ಮೂಡಿಸುವಂಥದ್ದು. ಸಾವಿರಾರು ಭಕ್ತರು ಪ್ರಜ್ಞಾಹೀನನಾಗಿದ್ದ ದಾಸಯ್ಯನನ್ನು ಕಂಡು ಆತಂಕಗೊಂಡಿದ್ದರು. ದಾಸಯ್ಯನ ಮೇಲೆ ಆ 3 ಗುಂಡುಗಳನ್ನು ಒಂದಾದ ಮೇಲೊಂದು ಇಟ್ಟು ಕಬ್ಬಿಣದ ಚಮ್ಮಟಿಕೆಯಿಂದ ಒಂದೊಂದು ಗುಂಡಿಗೂ 3 ಏಟಿನಂತೆ ಹೊಡೆಯುತ್ತಾರೆ. ಅನಂತರ ದಾಸಯ್ಯನ ಪತ್ನಿಯನ್ನು ಕರೆತಂದು ಗುಂಡಿನ ದಾಸಯ್ಯನ ಮೇಲೆ ಬಳೆ ಹೊಡೆಯುವ ಶಾಸ್ತ್ರವನ್ನೂ ಮಾಡುತ್ತಾರೆ. ದಾಸಯ್ಯನ ಪತ್ನಿಯು ತನ್ನ ಪತಿಯ ಕಾಲಿಗೆ ನಮಸ್ಕರಿಸುತ್ತಾ ತನ್ನ ಪತಿ ಎಚ್ಚರವಾಗದಿದ್ದನ್ನು ಕಂಡು ದುಃಖಿತಳಾಗಿದ್ದಳು. ಈ ಪವಾಡವನ್ನು ಏಳಿಸುವುದಕ್ಕೆ ಗ್ರಾಮ ದೇವತೆ ಕರಿಯಮ್ಮನನ್ನು ಕರೆದುಕೊಂಡು ಬರಲು ಹಲವಾರು ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಸಹಸ್ರ ಭಕ್ತಾದಿಗಳು ಗೋವಿಂದ ಗೋವಿಂದ ಅನ್ನು ನಾಮಸ್ಮರಣೆ ಮಾಡುತ್ತಾರೆ. ಗ್ರಾಮ ದೇವತೆ ಕರಿಯಮ್ಮ ಪವಾಡವನ್ನು ಏಳಿಸುವುದಕ್ಕಿಂತ ಮುಂಚೆ ಶ್ರೀ ಸ್ವಾಮಿಯ ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತಿದೆ. ಶ್ರೀ ಸ್ವಾಮಿಯ ಪಾದ ಸನ್ನಿಧಿ ಹತ್ತಿರ ಇರುವ ಪವಾಡ ಬಿದ್ದ ದಾಸಯ್ಯನನ್ನು ಎಚ್ಚರಿಸುತ್ತಿದೆ. ದಾಸಯ್ಯನು ನಿಧಾನವಾಗಿ ತನ್ನ ಶರೀರವನ್ನು ಬಲಭಾಗಕ್ಕೆ ತಿರುಗಿಸುತ್ತಾನೆ. ಶ್ರೀ ಸ್ವಾಮಿಯ ದಿವ್ಯ ದೃಷ್ಟಿಯಿಂದ ದಾಸಯ್ಯನಿಗೆ ಪ್ರಜ್ಞೆ ಬರುತ್ತದೆ. ಈಗ ದಾಸಯ್ಯನು ಹೊಸ ಪಟ್ಟದ ದಾಸಯ್ಯನಾಗುತ್ತಾನೆ. ಆನಂತರ ಸ್ವಾಮಿಯ ಮೂಲ ಸ್ಥಾನದಲ್ಲಿ ಪುನರ್ಜನ್ಮ ಪಡೆದ ದಾಸಯ್ಯ ಮತ್ತು ಆತನ ಪತ್ನಿಯನ್ನು ಹಸೆಮಣೆಯ ಮೇಲೆ ಕೂರಿಸಿ ಮುತ್ತೈದೆಯರು ಪುನಃ ಮುತ್ತೈದೆ ಭಾಗ್ಯ ನೀಡಿ ಶೋಭಾನೆ ಹಾಡುತ್ತಾರೆ. ಆನಂತರ ಶ್ರೀ ಸ್ವಾಮಿಯು ತನ್ನ ಮೂಲ ನೆಲೆಯಿಂದ ಅನ್ನದ ಕೋಟೆ ಮಹೋತ್ಸವವನ್ನು ನೆರವೇರಿಸುವುದಕ್ಕೆ ಹೊರಟು ಬರುತ್ತಿರುವುದು. ಶ್ರೀ ಸ್ವಾಮಿಯ ಸನ್ನಿಧಿಯ ಮುಂಭಾಗದಲ್ಲಿ ಧೂಪದ ಸೇವೆ ಕಾರ್ಯಕ್ರಮ ನಡೆಯುವುದು.